Students, this video is revisions of arithmetic progression. ಅಲ್ಲಿ ಫಸ್ಟ್ನೇ ಕ್ವಶನ್ ಒಂದು ಟೆಸ್ಟಿಗೆ ಕೊಟ್ಟಿದ್ದೆ ನಿಮಗೆ ಯೂನಿಟ್ ಟೆಸ್ಟಲ್ಲಿ. ಆ ಯೂನಿಟ್ ಟೆಸ್ಟ್ಗಳನ್ನ ಕ್ವಶನ್ಸ್ಗಳನ್ನ ನಾನು ಇವಾಗ ರಿವಿಷನ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ದ nth ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ an ಈಕ್ವಲ್ಸ್ 4n ಪ್ಲಸ್ 5. ದೆನ್ ದ ಥರ್ಡ್ ಟರ್ಮ್ ಈಸ್ ಅಂತ ಇದೆ. ಇಲ್ಲಿ ದ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್, ಇಲ್ಲಿ nth ಟರ್ಮ್ ಅಂದರೆ ಎಷ್ಟನೇ ಪ್ಲೇಸಿಗೆ, ಎನ್ ಪ್ಲೇಸಿಗೆ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟರ್ಮ್ ಅಂತಂತಿದೆ ಅಂತಂದರೆ ಅದು ನಂಬರ್ಸ್ಗಳಲ್ಲಿ ಕೊಟ್ಟಿರ್ತಾರೆ, ಅದು ಎನ್ ಅಂತ. ಟರ್ಮ್ ಅಂತ ಏನು ಬರುತ್ತೆ, ಆ ಟರ್ಮ್ ಅಂತ ನಂಬರ್ಸ್ಗಳು ಕೊಟ್ಟಿರ್ತಾರಲ್ಲ, ಆ ನಂಬರ್ಸ್ಗಳೆಲ್ಲ ಎನ್ ವ್ಯಾಲ್ಯೂ ಆಗಿರ್ತದೆ. ಈಗ ಅಲ್ಲಿ ಎನ್ ಇರೋ ಪ್ಲೇಸಿಗೆ ನೀವೇನು ಹಾಕಬೇಕು, 3 ಅಪ್ಲೈ ಮಾಡಬೇಕು. ಇಲ್ಲಿ an ಈಕ್ವಲ್ಸ್ 4n ಪ್ಲಸ್ 5. ಅಂದರೆ ಎಷ್ಟೇ ಟರ್ಮು, ಥರ್ಡ್ನೇ ಟರ್ಮ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಕ್ವೇಷನ್ ಕೊಟ್ಟಾರೆ. ಆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಥರ್ಡ್ನೇ ಟರ್ಮ್ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಹಾಗಾಗಿ ಟರ್ಮ್ ಅಂತ ಹೇಳಿದ್ರೆ ಇದು ಎನ್ ವ್ಯಾಲ್ಯೂ ಆಗುತ್ತೆ. ಹಾಗಾಗಿ a3 ಈಕ್ವಲ್ಸ್ ಎನ್ನಿರೋ ಪ್ಲೇಸಲ್ಲಿ ಅಪ್ಲೈ ಮಾಡಿ 3ನ 4n ಅಂದರೆ 4 ಇಂಟು 3 ಪ್ಲಸ್ 5. a3 ಈಕ್ವಲ್ಸ್ 4 3s 12 ಪ್ಲಸ್ 5. a3 ಈಕ್ವಲ್ಸ್ 12 ಪ್ಲಸ್ 5 is 17. Next, as it is second problem, 2, x, 14 are in arithmetic progression, then the value of x is ಅಂತ ಇದೆ. ಇಲ್ಲಿ ಫಸ್ಟ್ನೇ ಟರ್ಮು 2, ಸೆಕೆಂಡ್ನೇ ಟರ್ಮ್ x, ಥರ್ಡ್ ಟರ್ಮು 14. ಈ ಸೆಕೆಂಡ್ನೇ ಟರ್ಮ್ ವ್ಯಾಲ್ಯೂ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನು? ಈಗ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಇದೆ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ. ಏನು ಫಾರ್ಮುಲಾ ಅದು? ಡಿ ಈಕ್ವಲ್ಸ್ a2 ಮೈನಸ್ a1. ಅದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ a1 ಅಂತಂದರೆ 2, a2 ಅಂದರೆ x, a3 ಅಂದರೆ 14. ಈ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ a2 ಮೈನಸ್ a1 ಈಕ್ವಲ್ಸ್ a3 ಮೈನಸ್ a2. ನಿಮಗೆ ಗೊತ್ತಿದೆ, ಮುಂದಿನ ಟರ್ಮಿಂದ ಹಿಂದಿನ ಟರ್ಮನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅಂದರೆ ಮುಂದಿನ ಟರ್ಮು ಅಂತಂದರೆ ಇಲ್ಲಿ ಎಕ್ಸ್ ಮೈನಸ್ 2. ಅದೇ ರೀತಿ ನೆಕ್ಸ್ಟ್ ಎಕ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಯಾವುದರಿಂದ? ಅದರ ಮುಂದಿನ ಟರ್ಮಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅಂದರೆ 14 ಮೈನಸ್ ಎಕ್ಸ್. ಹಾಗಾಗಿ ಇದು a1 a2 a3 ಅಂದರೆ a2 ಮೈನಸ್ a1, a3 ಮೈನಸ್ a2. a2 ಮೈನಸ್ a1 ಈಕ್ವಲ್ಸ್ a3 ಮೈನಸ್ a2. ವ್ಯಾಲ್ಯೂ ಅಪ್ಲೈ ಮಾಡಿ. a2 ಪ್ಲೇಸಿಗೆ x ಮೈನಸ್ a1 ಪ್ಲೇಸಿಗೆ 2 ಈಕ್ವಲ್ಸ್ a3 ಪ್ಲೇಸಿಗೆ 14 ಮೈನಸ್ a2 ಪ್ಲೇಸಿಗೆ x. ಈಗ ಎಕ್ಸ್ ಇರೋನ್ನ ಲೆಫ್ಟ್ ಹ್ಯಾಂಡಿಗೆ ತೊಗೊಂಬನ್ನಿ. ಯಾಕೆ ಅಂತಂದರೆ ನಮಗೆ ಎಕ್ಸ್ ವ್ಯಾಲ್ಯೂನೇ ಬೇಕಾಗಿರೋದು. ಹಾಗಾಗಿ ಎಕ್ಸ್ನ ಹಾಗೆ ಇಟ್ಕೊಳ್ತೀನಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಮೈನಸ್ ಎಕ್ಸ್ನ ಲೆಫ್ಟ್ ಹ್ಯಾಂಡಿಗೆ ತಗೊಳ್ಳಿ. ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ರೈಟ್ ಹ್ಯಾಂಡಿರಲ್ಲಿರೋದನ್ನ 14 ಹಾಗೆ ಬರ್ಕೊಳ್ಳಿ. ಮೈನಸ್ 2ನ ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬರ್ಕೊಂಡ್ರೆ ಪ್ಲಸ್ 2 ಆಗುತ್ತೆ. ಇಲ್ಲಿ 1x ಪ್ಲಸ್ 1x 2x ಆಗುತ್ತೆ. ಈಕ್ವಲ್ಸ್ 14 ಪ್ಲಸ್ 2 16. ಈಗ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ಈಕ್ವಲ್ಸ್ 16. ಇಲ್ಲಿ ಈ 2 ಇಂಟು ಲೆಫ್ಟ್ ಹ್ಯಾಂಡಲ್ಲಿ ಇಂಟು ಇರೋದು ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡೆಡ್ ಬೈ 2 ಆಗುತ್ತೆ. 2 ಇಂದ 16 ಡಿವೈಡ್ ಮಾಡಿದರೆ ಎಷ್ಟು ಆವೃತ್ತಿ ಆಗುತ್ತೆ? 8. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 8. ಎಕ್ಸ್ ಈಕ್ವಲ್ಸ್ 8. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. In an AP, if an equals 3n minus 2, then find the second term of the progression. ಇಲ್ಲಿ ಸೆಕೆಂಡ್ನೇ ಟರ್ಮ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಸೆಕೆಂಡ್ನೇ ಟರ್ಮ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಈಗ ಫಸ್ಟ್ನೇ ಫೈಂಡ್ ಔಟ್ ಮಾಡಿರಲ್ಲ, ಆ್ಯಸ್ ಇಟ್ ಈಸ್ ಅದೇ ಟೈಪು. ಇಲ್ಲಿ ಎಷ್ಟನೇ ಟರ್ಮ್ ಅಂತ ಕೇಳಿರೋದು? ಸೆಕೆಂಡ್ ಟರ್ಮ್ ಅಂತ ಕೇಳಿರೋದು. ಹಾಗಾಗಿ n ಈಕ್ವಲ್ಸ್ 2, an ಈಕ್ವಲ್ಸ್ 3n ಮೈನಸ್ 2. ಎನ್ ಇರೋ ಪ್ಲೇಸಲ್ಲಿ 2ನ ಅಪ್ಲೈ ಮಾಡಿ. a2 ಈಕ್ವಲ್ಸ್ 3 ಇಂಟು 2 ಮೈನಸ್ 2. a2 ಈಕ್ವಲ್ಸ್ 3 2s 6 ಮೈನಸ್ 2. a2 ಈಕ್ವಲ್ಸ್ 6ಅಲ್ಲಿ 2ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 4. ನೆಕ್ಸ್ಟ್ ಫೋರ್ತ್ ಒನ್. ಫೈಂಡ್ ದ 10th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 7, 12 ಅಪ್ ಟು ಡ್ಯಾಶ್ ಡ್ಯಾಶ್ ಯೂಸಿಂಗ್ ಫಾರ್ಮುಲಾ. ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದ 10th ಟರ್ಮ್. ಇಲ್ಲಿ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಈ ಪ್ರೋಗ್ರೆಷನಲ್ಲಿ ಅಪ್ ಟು
ಇಲ್ಲಿ 3 ಟರ್ಮ್ಸ್ ಮಾತ್ರ ಕೊಟ್ಟಿದ್ದಾರೆ. ಮುಂದಿನ ಟರ್ಮ್ಗಳು ಯಾವುದಂತ ಗೊತ್ತಿಲ್ಲ. ಬಟ್ ಅವ್ರು ಎಷ್ಟನೇ ಟರ್ಮನ್ನ ಕಂಡುಹಿಡಿಯೋಕೆ ಕೇಳಿರೋದು? 10th ಟರ್ಮ್. ಹಾಗಾದರೆ ಈ 10ನೇ ಟರ್ಮ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. 10th ಟರ್ಮ್, ಇಲ್ಲಿ ಟರ್ಮ್ ಅಂತ ಬಂದಿದೆ ಅಂತಂದರೆ ಇಲ್ಲಿ n ವ್ಯಾಲ್ಯೂ 10 ಆಗುತ್ತೆ. ಇವಾಗ ನೀವು ಗಿವನ್ನ ಬರ್ಕೊಬೇಕು ಫಸ್ಟ್. ಗಿವನ್ ಹಾಗಾದ್ರೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಅಂದರೆ nth ಟರ್ಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. nth ಟರ್ಮ್ ಫಾರ್ಮುಲಾ ಏನು? an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ನೆನ್ಪಿಡ್ಕೊಬೇಕು ಫಾರ್ಮುಲಾ ತಪ್ಪಾಗಿ ಬರಿಬೇಡಿ. an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ಗಿವನ್. ಇಲ್ಲಿ ಫಸ್ಟ್ನೇ ಟರ್ಮ್ ಇದೆಯಲ್ಲ, ಇದು ಎ ವ್ಯಾಲ್ಯೂ ಆಗುತ್ತೆ ಮತ್ತು a1 ವ್ಯಾಲ್ಯೂನೂ ಕೂಡ ಆಗುತ್ತೆ. ಹಾಗಾಗಿ ಎ ವ್ಯಾಲ್ಯೂ a ಈಕ್ವಲ್ಸ್ 2. ನೆಕ್ಸ್ಟು ಡಿ ಬೇಕು. ಡಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? a2 ಮೈನಸ್ a1. a2 ಅಂದರೆ ಇದು a1, a2, a3. a2 ಅಂದರೆ 7 ಮೈನಸ್ 2. ಡಿ ಈಕ್ವಲ್ಸ್ 7ನಲ್ಲಿ 2ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 5. ನೆಕ್ಸ್ಟ್ n ವ್ಯಾಲ್ಯೂ. n ಈಕ್ವಲ್ಸ್ ಎಷ್ಟನೇ ಟರ್ಮ್ ಫೈಂಡ್ ಔಟ್ ಮಾಡೋಕ್ಕಾದ್ರೆ 10th ಟರ್ಮ್. ಹಾಗಾಗಿ n ಈಕ್ವಲ್ಸ್ 10. ಈಗ ವ್ಯಾಲ್ಯೂನ ಅಪ್ಲೈ ಮಾಡ್ತಾ ಹೋಗಿ. an ಈಕ್ವಲ್ಸ್ a ವ್ಯಾಲ್ಯೂ 2 ಪ್ಲಸ್ n ವ್ಯಾಲ್ಯೂ 10 ಮೈನಸ್ 1 ಡಿ ವ್ಯಾಲ್ಯೂ 5. an ಈಕ್ವಲ್ಸ್ 2 ಪ್ಲಸ್ 10 ಮೈನಸ್ 1 ಅಂದರೆ 9 ಇಂಟು 5. an ಈಕ್ವಲ್ಸ್ 2 ಪ್ಲಸ್ 9 5s are 45. an ಈಕ್ವಲ್ಸ್ 2 ಪ್ಲಸ್ 45 ಈಸ್ 47. ಹಾಗಾಗಿ an ವ್ಯಾಲ್ಯೂ ಎಷ್ಟು ಬಂತು? 47. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಸ್ಟೂಡೆಂಟ್ಸ್, ಇದು ಅದೇ ಟೈಪು ಕ್ವಶನ್ನು. ಫೈಂಡ್ ದ 25th ಟರ್ಮ್ ಆಫ್ ಆ್ಯನ್ ಎ ಪಿ 2, 6, 10, 14. ಇಲ್ಲೂ ಕೂಡ ಎ ವ್ಯಾಲ್ಯೂ ಫಸ್ಟ್ನೇ ಟರ್ಮ್ ಯಾವುದಿರುತ್ತೋ ಅದೇ ಎ ವ್ಯಾಲ್ಯೂ ಆಗುತ್ತೆ. ಎ ಈಕ್ವಲ್ಸ್ 2, ಡಿ ಈಕ್ವಲ್ಸ್ a2 ಮೈನಸ್ a1. a2 ಅಂದರೆ ಇಲ್ಲಿ a1, a2, a3, a4. ಆ್ಯಸ್ ಇಟ್ ಈಸ್ ಅದೇ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಫೈನ್ ದ 25th ಟರ್ಮ್ ಅಂತ ಕೇಳಿದ್ದಾರೆ. 25th ಟರ್ಮ್ ಆಫ್ ಆ್ಯನ್ ಎ ಪಿ 2, 6, 10, 14. ಅಂದರೆ 25ನೇ ಟರ್ಮು ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತ ಕೇಳಿರೋದು. ಇಲ್ಲಿ ಬರೀ 4 ಟರ್ಮ್ಸ್ ಮಾತ್ರ ಕೊಟ್ಟಿದ್ದಾರೆ. ಹಾಗಾದರೆ 25ನೇ ಟರ್ಮಲ್ಲಿ ಎಷ್ಟನೇ ವ್ಯಾಲ್ಯೂ ಬರುತ್ತೆ ಅಂತ ಕೇಳಿರೋದು. ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕೀಗ. a2 ಅಂದರೆ 6 ಮೈನಸ್ 2. ಡಿ ಈಕ್ವಲ್ಸ್ 6 ಮೈನಸ್ 2 ಈಸ್ 4. n ಈಕ್ವಲ್ಸ್ ಎಷ್ಟನೇ ಟರ್ಮ್ ಕಂಡು ಹೇಳಿದ್ರೆ 25th. ಹಾಗಾಗಿ n ಈಕ್ವಲ್ಸ್ 25. ಫಾರ್ಮುಲಾ an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. an ಈಕ್ವಲ್ಸ್ a ವ್ಯಾಲ್ಯೂ 2 ಪ್ಲಸ್ n ವ್ಯಾಲ್ಯೂ 25 ಮೈನಸ್ 1 ಡಿ ವ್ಯಾಲ್ಯೂ 4. ನೆಕ್ಸ್ಟ್ 2 ಪ್ಲಸ್ 25 ಮೈನಸ್ 1 ಸಬ್ಟ್ರ್ಯಾಕ್ಟ್ ಮಾಡಿದರೆ 24 ಇಂಟು 4. 2 ಪ್ಲಸ್ 24 ಇಂಟು 4 ಮಲ್ಟಿಪ್ಲೈ ಮಾಡಿದರೆ 96 ಬರುತ್ತೆ. 96 ಪ್ಲಸ್ 2 ಈಸ್ 98. ಹಾಗಾಗಿ ಎ 25th ಟರ್ಮ್. ಎ 25th ಟರ್ಮ್ ಎಷ್ಟು ಬರುತ್ತೆ? 98. ಎ 25th ಈಕ್ವಲ್ಸ್ 98. ಸ್ಟೂಡೆಂಟ್ಸ್ ಇಲ್ಲೂ ಕೂಡ ನೀವು n ವ್ಯಾಲ್ಯೂನ ಇಲ್ಲ ಅಪ್ಲೈ ಮಾಡಿ. ಇಲ್ಲಿದೆಯಲ್ಲ, ಇಲ್ಲಿ ಎಂದಿರೋ ಪ್ಲೇಸಲ್ಲೆಲ್ಲ ನೀವು 10ಅನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ 10 ಇಲ್ಲಿ a 10 ಈಕ್ವಲ್ಸ್ 47. ಅದು a 25 ಈಕ್ವಲ್ಸ್ 98. ನೆಕ್ಸ್ಟ್ 6th one, find the sum of first 20 terms of AP 3, 8, 13 ಅಪ್ ಟು ಡ್ಯಾಶ್ ಡ್ಯಾಶ್ ಅಂತ ಇದೆ. ಇಲ್ಲಿ ನೋಡೋಕ್ಕೆ ಇದೇ ಥರ ಪ್ರಾಬ್ಲಮ್ nth ಟರ್ಮ್ ಫಾರ್ಮುಲಾ an ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ಅನಿಸುತ್ತೆ ನೋಡಿದ ತಕ್ಷಣ. ಬಟ್ ನಿಮಗೆ ಅಲ್ಲಿ ಗೊತ್ತಾಗಬೇಕು, ಇದು ಕ್ವಶನ್ ಕೊಟ್ಟ ತಕ್ಷಣ ಇಲ್ಲಿ ಸಮ್ ಅಂತ ಇದೆ. ಸಮ್ ಅಂತ ಕೊಟ್ಟಿದ್ದಾರೆ ಅಂದರೆ SN ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. SN ಫಾರ್ಮುಲಾ ಏನು ಹೇಳುತ್ತೆ? SN ಈಕ್ವಲ್ಸ್ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ.
ಇಲ್ಲಿ ಸಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಎಸ್ ಎನ್ ಫಾರ್ಮುಲಾ, ಅಂದರೆ ಇಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಅಂತಂತ. ಎಸ್ ಎನ್ ಅಂದರೆ ಸಮ್ ಆಫ್ ಎನ್ ಟರ್ಮ್ಸ್, ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಇಲ್ಲಿ ಆ್ಯಸ್ ಇಟ್ ಈಸ್ ಎ ವ್ಯಾಲ್ಯೂ ಫಸ್ಟ್ ಟರ್ಮ್, ಇಲ್ಲಿ ಇಕ್ವೇಷನಲ್ಲಿ ಏನಿರುತ್ತೆ ಫಸ್ಟ್ ವ್ಯಾಲ್ಯೂ ಅದೇ ಫಸ್ಟ್ ಟರ್ಮ್ ಆಗುತ್ತೆ, ಅಂದರೆ ಎ ವ್ಯಾಲ್ಯೂ ಆಗುತ್ತೆ. ಎ ಈಕ್ವಲ್ಸ್ 3. ನೆಕ್ಸ್ಟ್ ಡಿ ಈಕ್ವಲ್ಸ್ a2 ಮೈನಸ್ a1, a2 ಈಸ್ 8 ಮೈನಸ್ 3. ನೆಕ್ಸ್ಟ್ ಡಿ ಈಕ್ವಲ್ಸ್ 8ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 5 ಬರುತ್ತೆ. ನೆಕ್ಸ್ಟು ಎನ್ ಈಕ್ವಲ್ಸ್, ಎನ್ ಇಲ್ಲಿ 20 ಟರ್ಮ್ಸ್, ಎಷ್ಟನೇ ಟರ್ಮ್ಸು 20 ಟರ್ಮ್ಸ್ ಅಂತ ಕೇಳಿದರೆ ಎನ್ ಈಕ್ವಲ್ಸ್ 20. ವ್ಯಾಲ್ಯೂ ಅಪ್ಲೈ ಮಾಡಿ, ಎಸ್ 20 ಈಕ್ವಲ್ಸ್ ಎನ್ನಿರೋ ಪ್ಲೇಸಲ್ಲೆಲ್ಲ 20 ಅಪ್ಲೈ ಮಾಡ್ತೀನಿ. 20/2, 2 ಇಂಟು ಎ, 2a ಅಂದರೆ 2 ಇಂಟು ಎ ವ್ಯಾಲ್ಯೂ ಎಷ್ಟು 3 ಪ್ಲಸ್ ಎನ್ ವ್ಯಾಲ್ಯೂ 20 ಮೈನಸ್ 1, ಡಿ ವ್ಯಾಲ್ಯೂ 5. ಫಸ್ಟ್ 2 ಇಂದ 20ನ ಡಿವೈಡ್ ಮಾಡ್ಕೊಳ್ಳಿ, ಎಷ್ಟು ಆವರ್ತಿ ಹೋಗುತ್ತೆ 10 ಹಾಗಾಗಿ 10. ನೆಕ್ಸ್ಟ್ 2 3 6 ಪ್ಲಸ್ 20ಲಿ 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ 19 ಇಂಟು 5. ನೆಕ್ಸ್ಟ್ 10 ಇಂಟು 6 ಪ್ಲಸ್ 19 5 95. ನೆಕ್ಸ್ಟ್ 10 ಇಂಟು 6 ಪ್ಲಸ್ 95ನ ಆ್ಯಡ್ ಮಾಡಿದರೆ 101 ಬರುತ್ತೆ. ಎಸ್ 20. ಈಗ 10 ಇಂಟು 101ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮಗೆ 1010 ಬರುತ್ತೆ. 1010. ಎಸ್ 20 ಈಕ್ವಲ್ಸ್ 1110. The next problem is find the sum of first 30 positive integers is divisible by 6 ಅಂತ ಇದೆ. ಸ್ಟೂಡೆಂಟ್ಸ್ ಈ ಟೈಪಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ ನಿಮಗೆ 2 ಮಾರ್ಕ್ಸಲ್ಲಿ, ನೀವು ನೀಟಾಗಿ ನೋಡ್ಕೊಳ್ರಿ. ಎಕ್ಸಾಮಲ್ಲೆಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿದ್ದಾವೆ ನೋಡಿ, ಅವು ನೀಟಾಗಿ ವರ್ಕ್ ಮಾಡಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 30 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಅಂತ ಇದೆ. ಅಂದರೆ 6ಇಂದ ಡಿವೈಡ್ ಆಗ ನಂಬರ್ಸ್ಗಳು ಎಷ್ಟು 30 ಪಾಸಿಟಿವ್ ಇಂಟೀಜರ್ಸ್ಗಳು ಬೇಕಾಗುತ್ತೆ. ಹಾಗಾಗಿ 6ಇಂದ ಡಿವೈಡ್ ಆಗೋ ಅಂಥ ನಂಬರ್ಸ್ಗಳು ಯಾವ್ಯಾವ್ದು ಬರುತ್ತೆ ಇಲ್ಲಿ ಬರೀಬೇಕು. 6 1 6, 6 2 12, 6 3 18 ಅಪ್ ಟು ಡ್ಯಾಶ್ 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 ಅಪ್ ಟು 30 ಅಂತ ಹೇಳಿದರೆ ಆ್ಯಸ್ ಇಟ್ ಈಸ್ ಡ್ಯಾಶ್ ಡ್ಯಾಶ್ ಅಂತ ಹಾಕ್ಬಿಡಿ, ನಿಮಗೆ ಸಾಕು 3 ಟರ್ಮ್ಸ್ಗಳು ತಗೊಂಡ್ರೆ. ಈಗ ನೋಡಿ ಇವು 6ಇಂದ ಡಿವೈಡ್ ಆಗೋಂಥ ನಂಬರ್ಸ್ಗಳು. ಈಗ ಇಲ್ಲಿ ಆ್ಯಸ್ ಇಟ್ ಈಸ್ ಇದೇ ಟೈಪ್ ಮಾಡ್ಕೊಬೇಕು ನೀವು ಸೇಮ್. ಇಲ್ಲಿ ಫೈಂಡ್ ದ ಸಮ್ ಆಫ್ ಅಂತ ಹೇಳಿರೋದ್ರಿಂದ ಇಲ್ಲಿ ಸಮ್ ಅಂತ ಕೊಟ್ಟಿರೋದು ಅಂತಂದರೆ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ಎಸ್ ಎನ್ ಫಾರ್ಮುಲಾ ಎಸ್ ಎನ್ ಈಕ್ವಲ್ಸ್ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ ಎ ವ್ಯಾಲ್ಯೂ ಈಕ್ವಲ್ಸ್ 6. ಗಿವನ್ ನೀವು ಬರ್ಕೊಂಡೇ ಮಾಡಬೇಕು, ಗಿವನ್ನಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಡಿ ಈಕ್ವಲ್ಸ್ a2 ಮೈನಸ್ a1, a2 ಅಂದರೆ 12, ಇಲ್ಲಿ a1 a2 a3, 12 ಮೈನಸ್ 6. ಡಿ ಈಕ್ವಲ್ಸ್ 12ಅಲ್ಲಿ 6 ಸಬ್ಟ್ರ್ಯಾಕ್ಟ್ ಮಾಡಿದರೆ 6. ಎನ್ ಈಕ್ವಲ್ಸ್ ಎಷ್ಟು ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದರೆ 30 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿರೋದ್ರಿಂದ ಎನ್ ಈಕ್ವಲ್ಸ್ 30. ಎಸ್ 30 ಈಕ್ವಲ್ಸ್, ಈಗ ಫಾರ್ಮುಲಾಕ್ಕೆಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎಸ್ 30 ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ 6 ಪ್ಲಸ್ ಎನ್ ವ್ಯಾಲ್ಯೂ 30 ಮೈನಸ್ 1, ಡಿ ವ್ಯಾಲ್ಯೂ 6. 2 ಇಂದ 30 ಎಷ್ಟಾಗುತ್ತೆ ಡಿವೈಡ್ ಆಗುತ್ತೆ 15 ಈ 15. 2 6 12 ಪ್ಲಸ್ 30 ಮೈನಸ್ 1 ಈಸ್ 29 ಇಂಟು 6. ನೆಕ್ಸ್ಟ್ 15 ಇಂಟು 12 ಪ್ಲಸ್ ಇವೆರಡು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಬೇಕು, 20 ಆಮೇಲೆ ಆ್ಯಡ್ ಮಾಡಬೇಕು. ಯಾವಾಗಲೂ ಮಲ್ಟಿಪ್ಲೈ ಮಾಡಿದ ಮೇಲೆ ಆ್ಯಡ್ ಮಾಡ್ಕೊಬೇಕು. 29 ಇಂಟು 6 ಮಲ್ಟಿಪ್ಲೈ ಮಾಡಿದರೆ 174 ಬರುತ್ತೆ. ನೆಕ್ಸ್ಟ್ 15
12 ಪ್ಲಸ್ 174ನ ಆ್ಯಡ್ ಮಾಡಿದರೆ 186 ಎಸ್ 30. 15 ಇಂಟು 186ನ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 2790 ಬರುತ್ತೆ. ಅಂದರೆ ಎಸ್ 30 ಈಕ್ವಲ್ಸ್ 2790. ನೆಕ್ಸ್ಟ್ 8th one ಕೂಡ ಆ್ಯಸ್ ಇಟ್ ಈಸ್ ಅದೇ ಟೈಪು. ಫೈಂಡ್ ದ ಸಮ್ ಆಫ್, ಇಲ್ಲಿ ಕೂಡ 2 + 5 + 8 + 2 20 ಟರ್ಮ್ಸ್ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಸಮ್ ಅಂತ ಕೇಳಿರೋದ್ರಿಂದ ಎಸ್ ಎನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಎಸ್ ಎನ್ ಈಕ್ವಲ್ಸ್ n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಫಾರ್ಮುಲಾ ತಪ್ಪಾಗಿ ಬರಿಬೇಡಿ, ನೀಟಾಗಿ ಬರೀರಿ. ಗಿವನ್ a ಈಕ್ವಲ್ಸ್ ಫಸ್ಟ್ ಟರ್ಮ್ 2, d ಈಕ್ವಲ್ಸ್ a2 ಮೈನಸ್ a1. a2 ಅಂದರೆ ಇಲ್ಲಿ 5 - 2 5 - 2 d ಈಕ್ವಲ್ಸ್ 3. ನೆಕ್ಸ್ಟ್ n ಈಕ್ವಲ್ಸ್ ಎಷ್ಟು ಟರ್ಮ್ಸ್ ಅಂತ ಕೇಳಿದ್ರೆ 20. n ಈಕ್ವಲ್ಸ್ 20. ಈ ವ್ಯಾಲ್ಯೂನ ಅಪ್ಲೈ ಮಾಡ್ತಾ ಹೋಗಿ. n ಅಂದರೆ ಎಷ್ಟು 20/2 2a ಅಂದರೆ 2 ಇಂಟು a ಅಂದರೆ a ವ್ಯಾಲ್ಯೂ 2 ಪ್ಲಸ್ n ವ್ಯಾಲ್ಯೂ ಎಷ್ಟಿದೆ 20 - 1 d ವ್ಯಾಲ್ಯೂ 3. ಈಗ 2 ಇಂದ 20 ಎಷ್ಟು ಆವೃತ್ತಿ ಡಿವೈಡ್ ಆಗುತ್ತೆ 2 10s 10 2 2s 4 plus 20 minus 1 is 19 into 3. Next 10 4 plus 19 3s are 57. Next 10 into 4 plus 57 ಅನ್ನು ಆ್ಯಡ್ ಮಾಡಿದರೆ ನಿಮಗೆ 61 ಬರುತ್ತೆ. 4 plus 57 ಆ್ಯಡ್ ಮಾಡಿದರೆ 61. ಈಗ 10 ಇಂಟು 61 ಅಂದರೆ ಎಸ್ 20. ಇಲ್ಲಿ ಎಸ್ 20 ಅಪ್ಲೈ ಮಾಡಿ. ಎಸ್ 20 ಈಕ್ವಲ್ಸ್ 10 ಇಂಟು 67 ಮಲ್ಟಿಪ್ಲೈ ಮಾಡಿದರೆ 610. ಸ್ಟೂಡೆಂಟ್ಸ್ ನೀಟಾಗಿ ಮಾಡಿ, ಫಾರ್ಮುಲಾನ ಅಪ್ಲೈ ಮಾಡಬೇಕು, ಸ್ಟೆಪ್ ವೈಸ್ ನೀಟಾಗಿ ಮಾಡಬೇಕು. The next problem is find 2 consecutive odd positive integers sum of whose squares is 290 ಅಂತ ಇದೆ. ಇಲ್ಲಿ ಫೈಂಡ್ 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್. ನೀವು ನೋಡಬೇಕು ಇಲ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಕ್ವಶನಲ್ಲಿ ನೋಡಬೇಕು ಏನಂತ ಹೇಳಿದರೆ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ನೀವು 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸಮ್ ಆಫ್ ಸ್ಕ್ವಯರ್ಸ್ ಈಸ್ 290 ಅಂತ ಇದೆ. ಇಲ್ಲಿ ಸಮ್ ಆಫ್ ದಿ ಸ್ಕ್ವಯರ್ಸ್, ಆ ನಂಬರ್ಸ್ಗಳನ್ನು ಸ್ಕ್ವಯರ್ ಮಾಡಿದಾಗ ನಮಗೆ ಎಷ್ಟು ಅಂತ ಹೇಳಿದರೆ 290 ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಈಗ ನಿಮಗೆ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂದ ತಕ್ಷಣ, ಆಡ್ ನಂಬರ್ಸ್ ಅಂದ ತಕ್ಷಣ ನಿಮಗೆ ಫಸ್ಟ್ ನೆನಪಾಗೋದು 1 3 5 7 ಅಂತ. ಬಟ್ ಇಲ್ಲಿ ಯಾವ್ದು ತಗೊಬೇಕಾಗುತ್ತೆ ಅಂತಂದರೆ, ಇಲ್ಲಿ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂತ ಹೇಳಿರೋದ್ರಿಂದ ಲೆಟ್ 2 integers be x and x plus 2. ಇಲ್ಲಿ x plus 2 ಅಂತ ಬಂತು ನಿಮಗೆ. 1 3 5 7 ಅದು ನೆನಪಾಗುತ್ತೆ ನಿಮಗೆ ಆಡ್ ನಂಬರ್ಸ್ ಅಂದರೆ. ಬಟ್ ಇಲ್ಲಿ ಯಾಕೆ x ಆ್ಯಂಡ್ x plus 2 ಅಂತ ತಗೊಂಡೆ ಅಂತಂದರೆ, ನೀವು ನೆಕ್ಸ್ಟ್ ಇಲ್ಲಿ ಆಡ್ ನಂಬರ್ಸ್ಗಳು ಬರಬೇಕಾಗಿರೋದ್ರಿಂದ ನೀವು ಇಲ್ಲಿ ತೊಗೊಬೇಕಾಗುತ್ತೆ ಯಾವುದು 2 ಇಂಟೀಜರ್ಸ್ಗಳನ್ನು x ಮತ್ತು x plus 2 ಅಂತ ತೊಗೊಳ್ಬೇಕಾಗುತ್ತೆ. ಈಗ ಅಂದರೆ x plus 1 x plus 2 x plus 3 x plus 4 ಅಂತ ಇರುತ್ತೆ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಬಟ್ ಇಲ್ಲಿ ನೀವು 2 ನಂಬರ್ಸ್ಗಳನ್ನ x ಆ್ಯಂಡ್ x plus 2 ಅಂತ ತೊಗೊಳ್ಬೇಕಾಗುತ್ತೆ ಇಲ್ಲಿ ಆಡ್ ನಂಬರ್ಸ್ ಅಂತ ಹೇಳಿದ್ದಾರೆ ಅಂದರೆ. ಯಾಕೆಂದರೆ ನಿಮಗೆ ಇಲ್ಲಿ ಸಾಲ್ವ್ ಮಾಡಿದಾಗ ಆನ್ಸರು ಆಡ್ ನಂಬರ್ಸ್ ಬರಬೇಕು. ಹಾಗಾಗಿ x ಆ್ಯಂಡ್ x plus 2 ಅಂತ ತೊಗೊಳ್ತೀವಿ. ಈಗ ಇವನ್ನ ಸ್ಕ್ವಯರ್ ಮಾಡಿದಾಗ ಸಮ್ ಆಫ್ ದಿ ಸ್ಕ್ವಯರ್ಸ್ ಅಂತ ಹೇಳಿದ್ದಾರೆ. ಸಮ್ ಆಫ್ ದಿ ಸ್ಕ್ವಯರ್ಸ್ ಈಸ್ 290 ಅಂತ ಹೇಳಿದ್ದಾರೆ. ಅದನ್ನ ಸ್ಕ್ವಯರ್ ಮಾಡೋಣ. ಈಗ x ಆ್ಯಂಡ್ x plus 2ನ x ಸ್ಕ್ವಯರ್ ಪ್ಲಸ್
ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎಷ್ಟು ಅಂತ ಹೇಳಿದ್ರೆ 290 ಸಮ್ ಆಫ್ ದಿ ಸ್ಕ್ವಯರ್. ಸಮ್ ಅಂತಂದರೆ ಆ್ಯಡ್ ಮಾಡೋದು, ಹಾಗಾಗಿ ಪ್ಲಸ್ ಅಂತ ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಅಂದರೆ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಕ್ಕೆ ಹಾಕಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ಸ್ 290. ನೆಕ್ಸ್ಟ್ ಇಲ್ಲಿ 1x ಸ್ಕ್ವಯರ್ ಪ್ಲಸ್ 1x ಸ್ಕ್ವಯರ್ ಇದೆ, 2x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 4. ಇಲ್ಲಿ 290 ಇದೆಯಲ್ಲ, ಪ್ಲಸ್ 290ನ ಮೈನಸ್ 290 ಲೆಫ್ಟ್ ಇದ್ದಾವೆ ಅಂದರೆ ಈಕ್ವಲ್ಸ್ 0. ಈಗ 2x ಸ್ಕ್ವಯರ್ ಪ್ಲಸ್ 4x, ಇಲ್ಲಿ ಮೈನಸ್ 290ಲಿ ಪ್ಲಸ್ 4ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮಗೆ ಮೈನಸ್ 286 ಬರುತ್ತೆ. 286 ಈಕ್ವಲ್ಸ್ 0. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಈ 3 ಟರ್ಮ್ಸ್ಗಳು ಅಂದರೆ ಈ 3 ಟರ್ಮ್ಸ್ಗಳನ್ನು ಏನಾಗ್ತವೆ 2 ಇಂದ ಡಿವೈಡ್ ಆಗುತ್ತೆ ನೋಡಿ, ಡಿವೈಡೆಡ್ ಬೈ 2 ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 2s 4 and 2x ಮೈನಸ್ 2 143s 286 ಬರುತ್ತೆ ಈಕ್ವಲ್ಸ್ 0. ಈಗ ಅದನ್ನ ಫ್ಯಾಕ್ಟರೈಸೇಷನ್ ಮಾಡಿ ಎಕ್ಸ್ ಸ್ಕ್ವಯರ್, ಹಾಗಾದರೆ ಮಿಡ್ಲ್ ನಂಬರ್ನ ಸ್ಪ್ಲಿಟ್ ಮಾಡಿದರೆ ನಿಮಗೆ ಎರಡನ್ನ, ಹಾಗಾದರೆ ಯಾವ ದಿಸ್ ನಂಬರ್ 2 ನಂಬರ್ಸ್ ಯಾವುದು ಅಂದರೆ ಪ್ಲಸ್ 13x ಮೈನಸ್ 11x, ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 143 ಬರುತ್ತೆ. ಅವೇ ಎರಡು ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮಗೆ 2x ಬರುತ್ತೆ, ಪ್ಲಸ್ 2x ಬರುತ್ತೆ. ಹಾಗಾಗಿ ಪ್ಲಸ್ 13x ಮೈನಸ್ 11x ಮೈನಸ್ 143 ಈಕ್ವಲ್ಸ್ 0. ಇವೆರಡರದ್ದು ಕಾಮನ್ ಫ್ಯಾಕ್ಟರ್ಸ್ ಔಟ್ಸೈಡ್ ತೆಗಿರಿ. ಇವೆರಡರದ್ದು ಕಾಮನ್ ಆಗಿರೋದು ಎಕ್ಸ್ ಔಟ್ಸೈಡ್ ತೆಗೆದ್ರೆ ಎಕ್ಸ್ ಪ್ಲಸ್ 13. ನೆಕ್ಸ್ಟ್ ಇವೆರಡರಲ್ಲೂ ಕಾಮನ್ ಆಗಿರೋದು ಮೈನಸ್ ಕಾಮನ್ ಆಗಿದೆ, ಮೈನಸ್ ತೆಗಿತೀನಿ. ನೆಕ್ಸ್ಟ್ 11 ಕೂಡ ಕಾಮನ್ ಆಗಿದೆ, ಯಾಕೆಂದರೆ 11ಇಂದ ಇವೆರಡೂ ಡಿವೈಡ್ ಆಗ್ತವೆ. ಈ ಮೈನಸ್ 11 ತೆಗೆದ್ರೆ ಎಕ್ಸ್, ಇಲ್ಲಿ ಯಾವ ಸೈನ್ ಹಾಕಬೇಕು ಪ್ಲಸ್, ಯಾಕೆಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾಗಿ ಮೈನಸ್ಸಿಂದ ಎಷ್ಟಾವರ್ತಿ ಡಿವೈಡ್ ಆಗುತ್ತೆ 143, 13s ಈಕ್ವಲ್ಸ್ 0. ಮತ್ತು ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಎಕ್ಸ್ ಪ್ಲಸ್ 13 ಇಂಟು ಎಕ್ಸ್ ಮೈನಸ್ 11 ರಿಮೈನಿಂಗ್ ಈಕ್ವಲ್ಸ್ 0. ಈಗ ಎಕ್ಸ್ ವ್ಯಾಲ್ಯೂ ಎಕ್ಸ್ ಪ್ಲಸ್ 13 ಈಕ್ವಲ್ಸ್ 0 ಆ್ಯಂಡ್ ಎಕ್ಸ್ ಮೈನಸ್ 11 ಈಕ್ವಲ್ಸ್ 0. ಎಕ್ಸ್ ಈಕ್ವಲ್ಸ್ ಪ್ಲಸ್ 13 ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಮೈನಸ್ 13 ಆಗುತ್ತೆ. ಆ್ಯಂಡ್ ಎಕ್ಸ್ ಈಕ್ವಲ್ಸ್ ಮೈನಸ್ 11 ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಪ್ಲಸ್ 11 ಆಗುತ್ತೆ. ಅದರಿಂದ 2 ನಂಬರ್ಸ್ ಯಾವುದು ಅಂದರೆ ನಾವಿಲ್ಲಿ ಮೈನಸನ್ನು ಕನ್ಸಿಡರ್ ಮಾಡಲ್ಲ, ಪಾಸಿಟಿವನ್ನು ಕನ್ಸಿಡರ್ ಮಾಡ್ತೀವಿ, ಪ್ಲಸ್ ಇರೋದನ್ನು. ಹಾಗಾಗಿ ದೇರ್ಫೋರ್ ದ 2 ಆಡ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಒಂದು ಎಕ್ಸ್ ಈಕ್ವಲ್ಸ್ 11. ಇಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 2 ಅಂತ ತಗೊಂಡಿವಿ, ಇದಕ್ಕೆ ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡಿ ಒಂದು ವ್ಯಾಲ್ಯೂ ಎಕ್ಸ್ 11, ಇದು ಆಡ್ ನಂಬರ್ ಆಯಿತು. ನೆಕ್ಸ್ಟು ಎಕ್ಸ್ ಪ್ಲಸ್ 2, ಎಕ್ಸ್ ವ್ಯಾಲ್ಯೂ ಎಷ್ಟು 11, ಪಾಸಿಟಿವ್ ಇರೋದಂತ ಅಂತೀನಿ. 11 ಪ್ಲಸ್ 2 ಈಕ್ವಲ್ಸ್ 13. ಈಗ ದ 2 ಆಡ್ ಪಾಸಿಟಿವ್ ಇಂಟೀಜರ್ಸ್ ಯಾವುದಂದರೆ 11 ಆ್ಯಂಡ್ 13. 11 ಆ್ಯಂಡ್ 13 ನೀವು ಆಡ್ ನಂಬರ್ಸ್. ಸ್ಟೂಡೆಂಟ್ಸ್ 10th month problem. The third term of an arithmetic progression is 8 and its 9th term exceeds 3 times the third term by 2. Find the sum of the first 19 terms. ಸ್ಟೂಡೆಂಟ್ಸ್ ಈಗ ಏನು ಕೊಟ್ಟಿದ್ದಾರೆ, ದ ಥರ್ಡ್ ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 8. ಈಗ ಹೇಗೆ ಬರ್ಕೊಳ್ಳೋದು, ದ ಥರ್ಡ್ ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 8. ಥರ್ಡ್ ಟರ್ಮ್ ಅಂದರೆ A1 A2 A3 A4. A1 ಅಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್, A3 ಅಂತಂದರೆ ಥರ್ಡ್ ಟರ್ಮ್. ದ ಥರ್ಡ್ ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 8 ಅಂತ ಹೇಳಿದ್ದಾರೆ. ಹಾಗಾಗಿ ನೀವು A3 ಈಕ್ವಲ್ಸ್ 8. ದ ಥರ್ಡ್ ಟರ್ಮ್ ಈಸ್ 8.
ಆ್ಯಂಡ್ ಇಟ್ಸ್ 9th ಟರ್ಮ್ ಎಕ್ಸಿಟ್ಸ್ 3 times ದ 3rd ಟರ್ಮ್ ಬೈ 2. ಅದು ನೆಕ್ಸ್ಟ್ ಬರ್ಕೊಳ್ಳೋಣ. ಇವಾಗ ಏನು ಮಾಡಬೇಕು ಅಂದರೆ A3 = 8. ಈ A3ನ ನಾನು A+2D = 8 ಅಂತ ಬರಿಬೋದು. A3ನ ನೀವು ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಏನು A+D A+2D A+3D ಅಂತ. A+D A+2D A+3D ಅಪ್ ಟು ಡ್ಯಾಶ್ ಡ್ಯಾಶ್. ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ A3 ಅಂದರೆ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. A3 ಅಂದರೆ A+2D ಒಂದು ನಂಬರ್ ಕಡಿಮೆ ಮಾಡ್ಕೊಂಡು ಬರ್ಕೊಂಡ್ರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ A3 ಕೊಟ್ಟಿದ್ದಾರೆ ಅಂದರೆ A+2D ಅಂತ ಬರ್ಕೊಳ್ರಿ. ಆಲ್ರೆಡಿ ಕ್ಲಾಸಲ್ಲೆಲ್ಲ ಹೇಳಿದ್ದೆ ನಾನು. ನೆಕ್ಸ್ಟ್ ಅದೇ ರೀತಿ A4 ಅಂತ ಕೊಟ್ಟಿದ್ದಾರೆ ಅಂದರೆ A+3D, A5 ಕೊಟ್ಟಾರೆ ಅಂದರೆ A+4D. ಆ ಟೈಪ್ ನೆನ್ಪಿಡ್ಕೊಂಡು ಬರ್ಕೊಳ್ರಿ, ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂದರೆ A3 ಅಂದರೆ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂದರೆ A3 ಅಂದರೆ A+2D. ಇಲ್ಲ ಈ A3ನ ನೀವು ಫಾರ್ಮುಲಕ್ಕೂ ಕೂಡ ಹಾಕ್ಬೋದು. ನೋಡಿ, ಫಾರ್ಮುಲಕ್ಕೂ ಹಾಕಿ ನಾನು ಮಾಡಿ ತೋರಿಸ್ತೀನಿ. AN = A+n-1 × D. ಇಲ್ಲಿ 3 ಕೊಟ್ಟಾರೆ ಅಂದರೆ A3 = A+n ಇರೋ ಪ್ಲೇಸಿಗೆ 3 ಕೊಟ್ಟಾರೆ, 3 - 1 × D. A3 = A+3 - 1 ಅಂದರೆ 2 × D 2D. ನೋಡಿ, A3 ಅಂದರೆ A+2D ಹಾಗೂ ಕೂಡ ಬರ್ಕೊಬೋದು. ಇಲ್ಲ ಈ ಥರನಾರ ನೆನ್ಪಿಡ್ಕೊಳ್ರಿ, ಇಲ್ಲ ಫಾರ್ಮುಲಕ್ಕೆ ಆಕಾರ ನೆನ್ಪಿಡ್ಕೊಳ್ರಿ ನೀವು. ಇಲ್ಲ ಅಂದರೆ A3 ಅಂದರೆ ಒಂದು ನಂಬರ್ ಕಡಿಮೆ ಮಾಡ್ಕೊಂಡು ಬರ್ಕೊಳ್ರಿ, ಆ ಥರನಾರ ನೆನ್ಪಿಡ್ಕೊಳ್ರಿ. A+2D ಅಥವಾ A4 ಕೊಟ್ಟಾರೆ ಅಂದರೆ A+3D ಆ ಟೈಪ್ ಬರ್ಕೊಳ್ಳಿ. ಈಗ ಇದನ್ನು ಈಕ್ವೇಷನ್ ನಂಬರ್ 1. ನೆಕ್ಸ್ಟ್, ಆ್ಯಂಡ್ ಇಟ್ಸ್ 9th ಟರ್ಮ್ ಎಕ್ಸಿಟ್ಸ್ 3 times ದ 3rd ಟರ್ಮ್ ಬೈ 2. 9th ಟರ್ಮ್ ಅಂದರೆ A9 = 9th ಟರ್ಮ್ ಎಕ್ಸಿಟ್ಸ್ 3 times ದ 3rd ಟರ್ಮ್ ಬೈ 2. 3 times ದ 3rd ಟರ್ಮ್ ಅಂದರೆ ಎಷ್ಟು ಎಕ್ಸಿಟ್ಸ್ ಅಂದರೆ ಹೆಚ್ಚಾಗಿರುತ್ತೆ ಅಂತಂತ. ಹೇಗೆ 3 times ದ 3rd ಟರ್ಮ್ ಅಂದರೆ 3 times ದ 3rd ಟರ್ಮ್ ಅಂದರೆ 3A3 ಬೈ 2 ಎಕ್ಸಿಟ್ಸ್ ಎಷ್ಟು ಹೆಚ್ಚಾಗಿರುತ್ತೆ, ಎಕ್ಸಿಟ್ಸ್ ಅಂದರೆ ಎಷ್ಟು ಹೆಚ್ಚಾಗಿದೆ ಅಂತ. ಎಷ್ಟು? +2. 3A3 + 2. 9th ಟರ್ಮ್ ಎಕ್ಸಿಟ್ಸ್ 3 times ದ 3rd ಟರ್ಮ್ ಬೈ 2. ಇಲ್ಲಿ +2 ಅಂತ ಹಾಕಬೇಕು. ಬೈ ಅಂದರೆ ಡಿವೈಡೆಡ್ ಬೈ ಅಲ್ಲ, ಇಲ್ಲಿ ಬೈ 2 ಅಂದರೆ ಆ್ಯಡ್ ಮಾಡಬೇಕು. +2ನ ಆ್ಯಡ್ ಮಾಡಬೇಕು ಇದಕ್ಕೆ, ಬೈ 2 ಅಂತಂದರೆ. ಅಂದರೆ 9th ಟರ್ಮು ಎಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂದರೆ 3 times ದ 9th ಟರ್ಮ್ ಎಕ್ಸಿಟ್ಸ್ 3 times ದ 3rd ಟರ್ಮ್ ಬೈ 2. ನೆಕ್ಸ್ಟ್, ಈಗ A9ನ ನೀವು ಹೇಗೆ ಬರ್ಕೊಂತೀರಾ? ಆ್ಯಸ್ ಇಟ್ ಈಸ್ ಇದೇ ಟೈಪು. A+8D = 3A3 ಅಂದರೆ 3 × A3 ಅಂದರೆ A3 ವ್ಯಾಲ್ಯೂ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 8 ಅಂತ ಹೇಳಿದ್ದಾರೆ. ಹಾಗಾಗಿ A3 ಪ್ಲೇಸಿಗೆ 8ಅನ್ನು ಅಪ್ಲೈ ಮಾಡಿ, +2. ನೆಕ್ಸ್ಟ್, A+8D = 3 8s are 24 +2. Next, A+8D = 24 + 2 is 26. Equation number 2. ಈಗ equation 1 and 2ನ ಸಬ್ಟ್ರ್ಯಾಕ್ಟ್ ಮಾಡಿ. From subtracting equation 1 and 2, 1ಇಂದನಾರೆ 2ನಾರ ಸಬ್ಟ್ರ್ಯಾಕ್ಟ್ ಮಾಡಿ ಅಥವಾ 2ಇಂದನಾರ 1ನಾರ ಸಬ್ಟ್ರ್ಯಾಕ್ಟ್ ಮಾಡಿ. ಯಾವ ಈಕ್ವೇಷನ್ದನಾರ ನೀವು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ನಾನೀಗ ಈಕ್ವೇಷನ್ 1ನ ಬರ್ಕೊಳ್ತೀನಿ. ಈಕ್ವೇಷನ್ 1 A+2D = 8. ನೆಕ್ಸ್ಟ್ ಈಕ್ವೇಷನ್ 2 A+8D = 26. ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಸೆಕೆಂಡ್ ಟರ್ಮಿಗೆ ನಾವು ಸೈನನ್ನು ಚೇಂಜ್ ಮಾಡಬೇಕು. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ +A - ಕ್ಯಾನ್ಸಲ್ ಆಗುತ್ತೆ. ಈಗ -8Dಯಲ್ಲಿ +2Dನ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮಗೆ -6D, ಯಾಕೆಂದರೆ ಇಲ್ಲಿ ಬಿಗ್ ನಂಬರ್ ಸೈನು ಮೈನಸ್ ಇದೆ, ಹಾಗಾಗಿ -6D =
ಈಗ -26 ಪ್ಲಸ್ 8 ಸಬ್ಟ್ರ್ಯಾಕ್ಟ್ ಮಾಡಿದರೆ -18, ಯಾಕೆ ಬಿಗ್ ನಂಬರ್ ಸೈನು ಮೈನಸ್ ಇದೆ. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 6D = 18, D = 18 ಡಿವೈಡೆಡ್ ಬೈ 6. ಎಷ್ಟು ಆವರ್ತಿ ಹೋಗುತ್ತೆ? 6 3s. ನೆಕ್ಸ್ಟ್ D = 3. ಡಿ ವ್ಯಾಲ್ಯೂ ಎಷ್ಟು ಬಂತು? 3 ಬಂತು. ನೆಕ್ಸ್ಟ್ ಈ ಡಿ ವ್ಯಾಲ್ಯೂನ ಯಾವುದಾದ್ರೂ ಈಕ್ವೇಷನ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 1 ಆಯಿತು, ಈಕ್ವೇಷನ್ 2 ಆಯಿತು. ಐ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಡಿ = 3 ಇನ್ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಈಕ್ವೇಷನ್ 1 ಏನು ಹೇಳುತ್ತೆ? a + 2d = 8. a + 2 × d ವ್ಯಾಲ್ಯೂ 3 = 8. a + 2 3s 6 = 8. a = 8 + 6 ಇದು ಈಕ್ವಲ್ಸ್ ಆ ಕಡೆ ಹೋದರೆ -6 ಆಗುತ್ತೆ. a = 2. a ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಡಿ ವ್ಯಾಲ್ಯೂ ಎಷ್ಟು? 3. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದವರು? ಫೈಂಡ್ ದ ಸಮ್ ಆಫ್ ಫಸ್ಟ್ 19 ಟರ್ಮ್ಸ್. ಫೈಂಡ್ ದ ಸಮ್ ಅಂತ ಹೇಳಿರೋದು. ಸಮ್ ಅಂತಂದರೆ ನೀವು SN ಫಾರ್ಮುಲಾ ಹಾಕಬೇಕು. SN ಫಾರ್ಮುಲಾ ಹಾಕಿ ಫಸ್ಟ್ 19 ಟರ್ಮ್ಸ್, ಆದರೆ 19 ಟರ್ಮ್ಸ್ ಬರುತ್ತಲ್ಲ, ಅದು ಎಷ್ಟು ಸಮ್ ಆಫ್ ದಿ 19 ಟರ್ಮ್ಸ್ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಈಗ SN ಫಾರ್ಮುಲಾ ಹಾಕಬೇಕು. SN AN ಫಾರ್ಮುಲಾ ಅಲ್ಲ, SN. ಯಾಕೆ SN ಹಾಕಬೇಕು ಅಂದರೆ ಇಲ್ಲಿ ಸಮ್ ಅಂತ ಕೇಳಿರೋದು, ಹಾಗಾಗಿ ನೀವು SN ಫಾರ್ಮುಲಾ ಯೂಸ್ ಮಾಡಬೇಕು. SN ಫಾರ್ಮುಲಾ ಏನು ಹೇಳುತ್ತೆ? SN = n/2 × 2a + n - 1 × d. ಎಸ್ 19 ಟರ್ಮ್ಸ್, ಸಮ್ ಆಫ್ 19 ಟರ್ಮ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ n ಇರೋ ಪ್ಲೇಸಿಗೆ ಟರ್ಮ್ಸ್ ಅಂತ ಬಂತು ಅಂದರೆ ಅಲ್ಲಿ ಅದು n ವ್ಯಾಲ್ಯೂ ಅಂತ. ಹಾಗಾಗಿ n ಇರೋ ಪ್ಲೇಸಿಗೆ 19 ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ 19/2 2 × a ವ್ಯಾಲ್ಯೂ ಎಷ್ಟು? 2 ಪ್ಲಸ್ n ವ್ಯಾಲ್ಯೂ 19 - 1, d ವ್ಯಾಲ್ಯೂ 3. 2 ಇಂದ 19 ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬರುತ್ತೆ. ಬೇಡ, ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಲಾಸ್ಟಿನವರೆಗೂ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 19/2 ನೆಕ್ಸ್ಟ್ 2 2s 4 ಪ್ಲಸ್ 19 - 1 is 18 × 3. 19/2 4 ಪ್ಲಸ್ ಯಾವಾಗಲೂ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಬಂದಿರೋ ಪ್ರಾಡಕ್ಟ್ಗೆ +4ನ ಆ್ಯಡ್ ಮಾಡಬೇಕು. ನೀವು ಮತ್ತು 4 + 18 ಅಂತ ಮಾಡಬಾರ್ದು, ಯಾವಾಗಲೂ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಆ್ಯಡ್ ಮಾಡಬೇಕು. 18 3s 54. ನೆಕ್ಸ್ಟ್ 19/2 4 + 54 is 58. ಆ್ಯಡ್ ಮಾಡಿದರೆ 58 ಬರುತ್ತೆ. ಇಲ್ಲಿ ಎರಡರ ಮಧ್ಯೆ ಇಂಟು ಇರೋದ್ರಿಂದ 2 ಇಂದ 58 ಡಿವೈಡ್ ಮಾಡಿ ಎಷ್ಟು ಆವರ್ತಿ ಹೋಗುತ್ತೆ? 29s. ನೆಕ್ಸ್ಟು 19 × 29 ಮಲ್ಟಿಪ್ಲೈ ಮಾಡಿದರೆ ನಿಮಗೆ 551 ಬರುತ್ತೆ. ಹಾಗಾದರೆ ಎಸ್ 19 is 551. ಎಸ್ 19 ವ್ಯಾಲ್ಯೂ 551. Students, the next problem is, in an arithmetic progressive, the sum of the three terms is 24 and their product is 480. Write three terms of the arithmetic progression. ಇಲ್ಲಿ ಸಮ್ ಆಫ್ 3 ಟರ್ಮ್ಸ್ ಈಸ್ 24 ಅಂತ ಹೇಳಿದ್ದಾರೆ. ಈಗ ದ 3 ಟರ್ಮ್ಸ್ ಯಾವುದು? ಹಾಗಾದರೆ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಅದೇ, ರೈಟ್ ದ 3 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಸಿವ್. ಆ 3 ಟರ್ಮ್ಸ್ಗಳು ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ನಾವೀಗ ಇಲ್ಲಿ ದ 3 ಟರ್ಮ್ಸ್ಗಳನ್ನು ಯಾವುದು ಅಂತ ತಗೊಳ್ತೀವಿ ಅಂದರೆ, ದ 3 ಟರ್ಮ್ಸ್ ಆರ್ a - d, a ಪ್ಲಸ್ ಡಿ. ಇದನ್ನೇ ನಾವು 3 ಟರ್ಮ್ಸ್ ಅಂತ ತಗೊತಿದ್ದೀವಿ, ನೆನ್ಪಿಡ್ಕೊಬೇಕು ನೀವು.
ದ 3 ಟರ್ಮ್ಸ್ ಅಂತ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದಾಗ ನೀವು ಆ 3 ಟರ್ಮ್ಸ್ಗಳನ್ನು ಯಾವುದು ಅಂತ ತಗೊಬೇಕು, ಎ ಮೈನಸ್ ಡಿ, ಎ ಮತ್ತು ಎ ಪ್ಲಸ್ ಡಿ. ಎ ಇಂದ ರೈಟ್ ಸೈಡಿಗೆ ಹೋಗ್ದಂಗೆಲ್ಲ ಪ್ಲಸ್ ಬರ್ತಾ ಹೋಗುತ್ತೆ. ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ. ಅದೇ ರೀತಿ ಎ ಇಂದ ಲೆಫ್ಟಿಗೆ ಎ ಮೈನಸ್ ಡಿ, ಎ ಮೈನಸ್ 2ಡಿ, ಎ ಮೈನಸ್ 3ಡಿ ಈ ಟೈಪ್ ಬರ್ತಾ ಹೋಗುತ್ತೆ. ನಿಮಗೆ ಆಲ್ರೆಡಿ ಇದನ್ನು ಹೇಗೆ ಅಂತ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ದ 3 ಟರ್ಮ್ಸ್ ಆರ್ ಎ ಮೈನಸ್ ಡಿ, ಎ ಪ್ಲಸ್ ಡಿ. ಈಗ ಸಮ್ ಆಫ್ 3 ಟರ್ಮ್ಸ್ ಈಸ್ 24. ಇವನ್ನ ಸಮ್ ಮಾಡಬೇಕು. ದ 3 ಟರ್ಮ್ಸ್ಗಳನ್ನ ಯಾವುದಂತ ತಗೊಂಡ್ವಿ ನಾವು, ಎ ಮೈನಸ್ ಡಿ, ಎ ಪ್ಲಸ್ ಡಿ. ಇನ್ನು ಸಮ್ ಈಸ್ 24 ಅಂತ ಹೇಳಿದ್ದಾರೆ. ಹಾಗಾಗಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ 24. ಯಾವುದಾದ್ರೂ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಮಾಡಿ. ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಈಸ್ 1a ಪ್ಲಸ್ 1a 2a, 2a ಪ್ಲಸ್ 1a ಈಸ್ 3a. 3a ಈಕ್ವಲ್ಸ್ 24. a ಈಕ್ವಲ್ಸ್ 24 ಡಿವೈಡೆಡ್ ಬೈ 3. 3ಇಂದ ಎಷ್ಟು ಆವರ್ತಿ ಹೋಗುತ್ತೆ, 8 3 8 24. a ಈಕ್ವಲ್ಸ್ 8. ಹಾಗಾದರೆ a ವ್ಯಾಲ್ಯೂ ಎಷ್ಟು ಬಂತು, 8 ಬಂತು. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಹೇಳಿದರೆ ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ 480. ಇವೇ ನಂಬರ್ಸ್ಗಳನ್ನ ಪ್ರಾಡಕ್ಟ್ ಮಾಡಬೇಕು. ಪ್ರಾಡಕ್ಟ್ ಮಾಡಿದರೆ ಎಷ್ಟು ಅಂತ ಹೇಳಿದರೆ 480 ಬರುತ್ತೆ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಈಸ್ 480. ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಪ್ರಾಡಕ್ಟ್ ಮಾಡ್ತಿರೋದು ಮಲ್ಟಿಪ್ಲಿಕೇಶನ್ ಈಸ್ 480. ಈಗ ವ್ಯಾಲ್ಯೂ ಅಪ್ಲೈ ಮಾಡಿ. ಈಗ ಇಲ್ಲಿ ಎ ಇರೋ ಪ್ಲೇಸಿಗೆ ಎ ವ್ಯಾಲ್ಯೂ ನಮಗೆ ಆಲ್ರೆಡಿ ಸಿಕ್ಕಿದೆ. ಈ ಎ ವ್ಯಾಲ್ಯೂನ ಅಪ್ಲೈ ಮಾಡ್ತಾ ಹೋಗಿ. 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿ ಈಕ್ವಲ್ಸ್ 480. ನೆಕ್ಸ್ಟ್ ಈಗ 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿನ ಹಾಗೆ ಬರ್ಕೊಳ್ರಿ. ಈ ಲೆಫ್ಟಲ್ಲಿ ಇದೆಯಲ್ಲ ಈ 8ನ ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ತಗೊಂಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಯಾಕೆಂದರೆ ಇಂಟು ಇರೋದು ಇವ್ರ ಮಧ್ಯೆ ಇಂಟು ಇದೆ. ಆಗ ಈಕ್ವಲ್ಸಿಂದ ರೈಟಿಗೆ ಬಂದರೆ ಡಿವೈಡೆಡ್ ಬೈ 8 ಆಗುತ್ತೆ. ಹಾಗೆ 480 ಡಿವೈಡೆಡ್ ಬೈ 8. ಈಗ 8ಇಂದ 480ನ ಡಿವೈಡ್ ಮಾಡಿ ಎಷ್ಟು ಆಗುತ್ತೆ, 60 8 6 48 0. 8 60 480. ನೆಕ್ಸ್ಟ್ ಈಗ ಸ್ಟೂಡೆಂಟ್ಸ್ ನೋಡಿ, ಇದೊಂದು ಫಾರ್ಮುಲಾ ಥರ ಬಂದಿದೆ. ಈಗ 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಕ್ಕೆ ಇದನ್ನು ಅಪ್ಲೈ ಮಾಡಿದರೆ 8 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಬರುತ್ತೆ ಈಕ್ವಲ್ಸ್ 60. 8 ಸ್ಕ್ವಯರ್ ಅಂದರೆ 64. 8 8 64 ಮೈನಸ್ ಡಿ ಸ್ಕ್ವಯರ್ ಈಕ್ವಲ್ಸ್ 60. ನೆಕ್ಸ್ಟು ಇಲ್ಲಿ 64 ಮೈನಸ್ ಡಿ ಸ್ಕ್ವಯರ್ ಈಕ್ವಲ್ಸ್ 60 ಬಂತು. 64 ಪ್ಲಸ್ 60ನ ಈಕ್ವಲ್ಸಿಂದ ಲೆಫ್ಟಿಗೆ ತಗೊಳ್ರಿ, ಮೈನಸ್ 60 ಆಗುತ್ತೆ. ಈಕ್ವಲ್ಸ್ ಮೈನಸ್ ಡಿ ಸ್ಕ್ವಯರ್ನ ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ತಗೊಂಡ್ರೆ ಪ್ಲಸ್ ಡಿ ಸ್ಕ್ವಯರ್ ಆಗುತ್ತೆ. 64ಅಲ್ಲಿ 60ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮಗೆ 4 ಬರುತ್ತೆ. 4 ಈಕ್ವಲ್ಸ್ ಡಿ ಸ್ಕ್ವಯರ್. ರಿಅರೇಂಜ್ ಡಿ ಸ್ಕ್ವಯರ್ ಈಕ್ವಲ್ಸ್ 4. ಡಿ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸ್ಕ್ವಯರ್ನ ರೂಟಾಗಿ ಕನ್ವರ್ಟ್ ಮಾಡ್ತಿದ್ದೀನಿ, √4. ಡಿ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ √4 ವ್ಯಾಲ್ಯೂ 2. ಹಾಗೆ ಡಿ ವ್ಯಾಲ್ಯೂ ಡಿ ಈಕ್ವಲ್ಸ್ ಒಂದ್ಸರಿ ಪ್ಲಸ್ 2 ಆರ್. ಡಿ ಈಕ್ವಲ್ಸ್ ಮೈನಸ್ 2. ಪ್ಲಸ್ ಆರ್ ಮೈನಸ್ 2 ಆಗಿರೋದ್ರೆ ಒಂದ್ಸರಿ ಪ್ಲಸ್ 2, ಇನ್ನೊಂದ್ಸರಿ ಏನಾಗುತ್ತೆ ಮೈನಸ್ 2 ಆಗುತ್ತೆ. ನೆಕ್ಸ್ಟು ಹಾಗಾದರೆ ದ 3 ಟರ್ಮ್ಸ್ ಆರ್ ಹೇಗೆ ಫೈಂಡ್ ಔಟ್ ಮಾಡೋದು? ದ 3 ಟರ್ಮ್ಸ್ ಆರ್ ಇಲ್ಲಿ ದ 3 ಟರ್ಮ್ಸ್ಗೆ ಏನಂತ ಬರ್ಕೊಂಡಿದ್ವಿ, ಎ ಮೈನಸ್ ಡಿ ಎ ಪ್ಲಸ್ ಡಿ. ಇದಕ್ಕೆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂನ ಅಪ್ಲೈ ಮಾಡಿ. ಎ ಮೈನಸ್ ಡಿ ಎ ಪ್ಲಸ್ ಡಿ. ಈಗ ಎ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ನಿಮಗೆ? ಎ ವ್ಯಾಲ್ಯೂ 8. ಡಿ ವ್ಯಾಲ್ಯೂ 2 ಇದ್ದಾವೆ, ಒಂದು ಪ್ಲಸ್ 2 ಮೈನಸ್ 2 ಇದೆ. ಹಾಗಾಗಿ ಒಂದು ಸರಿ ಪ್ಲಸ್ 2ನ ಅಪ್ಲೈ ಮಾಡಿ, 2. ಈಗ ಇದಕ್ಕೆ ಅಪ್ಲೈ ಮಾಡಿ. ಎ ವ್ಯಾಲ್ಯೂ ಎಷ್ಟು? 8 ಮೈನಸ್ ಡಿ ವ್ಯಾಲ್ಯೂ 2. 8,
8 ಪ್ಲಸ್ 2. 8 ಮೈನಸ್ 2 ಅಂದರೆ 6, 8, 8 ಪ್ಲಸ್ 2 ಅಂದರೆ 10. ಹಾಗಾದರೆ ದ 3 ಟರ್ಮ್ಸ್ ಆರ್ ಯಾವ್ಯಾವುದು? 6, 8, 10. ಇದು ಪ್ಲಸ್ 2ನ ಅಪ್ಲೈ ಮಾಡಿದಾಗ ಅದೇ ರೀತಿ ಮೈನಸ್ 2ನ ಅಪ್ಲೈ ಮಾಡಿ. ನೆಕ್ಸ್ಟು ದ 3 ಟರ್ಮ್ಸ್ ಆರ್ ಎ ಮೈನಸ್ ಡಿ ಎ ಪ್ಲಸ್ ಡಿ. ಈಗ ಎ ವ್ಯಾಲ್ಯೂ 8, ಈಗ ಡಿ ವ್ಯಾಲ್ಯೂ ಪ್ಲಸ್ 2 ಒಂದ್ಸರಿ ತೊಗೊಂಡಿದ್ರೆ ಈಗ ಮೈನಸ್ 2 ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಎ ಇರೋ ಪ್ಲೇಸಲ್ಲಿ 8, ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಡಿ ಇರೋ ಪ್ಲೇಸಲ್ಲಿ ಮೈನಸ್ 2 ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಎ ಇರೋ ಪ್ಲೇಸಲ್ಲಿ 8, ಎ ಇರೋ ಪ್ಲೇಸಲ್ಲಿ 8, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಡೈರೆಕ್ಟ್ ನೀವು ಡಿ ಇರೋ ಪ್ಲೇಸಲ್ಲಿ ಮೈನಸ್ 2ನ ಅಪ್ಲೈ ಮಾಡಿ. ನೆಕ್ಸ್ಟ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 2, 8 ಪ್ಲಸ್ 2 ಇಸ್ 10, 8 minus 2 is 6. ಹಾಗಾಗಿ ದ 3 ಟರ್ಮ್ಸ್ ಆರ್ 6, 8, 10 ಅಥವಾ 10, 8, 6. ನೋಡಿ, ನೀವು ಡಿ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಬಂದಿರೋದ್ರೆ ಎರಡು ವ್ಯಾಲ್ಯೂನೂ ಅಪ್ಲೈ ಮಾಡಬೇಕಾಗುತ್ತೆ ನೀವು ಡಿ ಪ್ಲೇಸಿಗೆ. ಹಾಗಾಗಿ ದ 3 ಟರ್ಮ್ಸ್ ಆರ್ 6, 8, 10. ಇನ್ನೊಂದು ಸರಿ ಅಪ್ಲೈ ಮಾಡಿದಾಗ 10, 8, 6 ಎರಡರಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಆಯಿತು. ಆಗ ನೀವು ಫಸ್ಟ್ ಅಪ್ಲೈ ಮಾಡಿದಾಗ 6, 8, 10 ಬರುತ್ತೆ. ಇನ್ನೊಂದು ಸರಿ ಅದೇ ಉಲ್ಟಾ ಬರುತ್ತೆ, 10, 8, 6. ದ 3 ಟರ್ಮ್ಸ್ ಆರ್. The next problem is the sum of two natural numbers is 9 and the sum of their reciprocals is 9 by 20. Find the numbers. ಸ್ಟೂಡೆಂಟ್ಸ್, ಇಲ್ಲಿ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 9 ಅಂತ ಹೇಳಿದ್ದಾರೆ. ಆ್ಯಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್ಸ್, ಅದರ ರೆಸಿಪ್ರೋಕಲ್ಸ್ ಎಷ್ಟು ಅಂತ ಹೇಳಿದರೆ 9 by 20. ಫೈಂಡ್ ದ ನಂಬರ್ಸ್. ಹಾಗಾದರೆ ಆ ನಂಬರ್ಸ್ಗಳು ಯಾವುದು ಅಂತ ಕೇಳಿದ್ದಾರೆ. ಅದು ಯಾವ ನಂಬರ್ಸ್ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಎಕ್ಸ್ ಮತ್ತು ವೈ 2 ನಂಬರ್ಸ್, 2 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿರೋದು. ಹಾಗಾಗಿ ಅವು ಯಾವ ನಂಬರ್ಸ್ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಅದಕ್ಕೆ ಎಕ್ಸ್ ಮತ್ತು ವೈ ಅಂತ ಕೊಟ್ಕೊಳ್ತೀನಿ. ದ 2 natural numbers are x and y. ಇಲ್ಲಿ ಸಮ್ ಆಫ್ 2 ನ್ಯಾಚುರಲ್ ನಂಬರ್ ಈಸ್ 9 ಅಂತ ಹೇಳಿದ್ದಾರೆ. ಅಂದರೆ ಸಮ್ ಆಫ್ ಇವೆರಡನ್ನ ಸಮ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 9. ನನಗೇನು ಮಾಡ್ತೀನಿ ಅಂದರೆ ವೈ ಈಕ್ವಲ್ಸ್ 9 ಪ್ಲಸ್ ಎಕ್ಸ್ ಇರೋದು ಮೈನಸ್ ಈಕ್ವಲ್ಸ್ ಇಂದ ರೈಟ್ ತೊಗೊಂಬಂದರೆ ಮೈನಸ್ ಎಕ್ಸ್ ಆಗುತ್ತೆ. ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ತೀನಿ. ನೀವು ವೈನಾರ ತೊಗೊಬೋದು, ಇಲ್ಲಿ ಎಕ್ಸ್ನಾರ ಮಾಡ್ಕೊಬೋದು. ನೀವು ಎಕ್ಸ್ ತೊಗೊಂಡ್ರೆ ಅವಾಗ 9 ಮೈನಸ್ ವೈ ಅಂತ ಆಗುತ್ತೆ. ನೆಕ್ಸ್ಟ್ ಮತ್ತೇನು ಹೇಳಿದ್ದಾರೆ? ಆ್ಯಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್ಸ್ ಈಸ್ 9 by 20. ಇದನ್ನೇ ನಾವು ರೆಸಿಪ್ರೋಕಲ್ಸ್ ಮಾಡಬೇಕು. ಅವೇ 2 ನಂಬರ್ಸ್ನ ಸಮ್ ಮಾಡಿದ್ದೀವಲ್ಲ, ಇದನ್ನು ರೆಸಿಪ್ರೋಕಲಲ್ಲಿ ಬರೀಬೇಕು. ರೆಸಿಪ್ರೋಕಲ್ ಈಸ್ ಏನಂತ ಹೇಳಿದ್ರೆ 9 by 20 ಅಂತ ಹೇಳಿದ್ದಾರೆ. ರೆಸಿಪ್ರೋಕಲ್ ಅಂದರೆ ನಿಮಗೆ ಗೊತ್ತಿದೆ, ನ್ಯೂಮರೇಟರು ಡಿನಾಮಿನೇಟರ್ ಪ್ಲೇಸಿಗೆ ಹೋಗುತ್ತೆ, ಡಿನಾಮಿನೇಟರು ನ್ಯೂಮರೇಟರ್ ಪ್ಲೇಸಿಗೆ ಬರುತ್ತೆ. ಈಗ ಇವನ್ನೇ ನಂಬರ್ಸ್ನ ರೆಸಿಪ್ರೋಕಲಲ್ಲಿ ಬರೋದ್ರೆ ಏನಾಗುತ್ತೆ? ಈಗ ಎಕ್ಸ್ ಬೈ 1 ಅಂತ ಇದೆ, ಅಂದರೆ ರೆಸಿಪ್ರೋಕಲ್ ಬರೋದ್ರೆ ಏನಾಗುತ್ತೆ? 1 by x ಆಗುತ್ತೆ. 1 by x ಪ್ಲಸ್ ಇದು y by 1 ಅಂತ ಇದೆ. ಏನಿಲ್ಲ ಅಂದರೆ ಡಿನಾಮಿನೇಟರ್ ಪ್ಲೇಸಲ್ಲಿ 1 ಇದೆ ಅಂತ ಅರ್ಥ. ಹಾಗಾಗಿ ಅದನ್ನ ರೆಸಿಪ್ರೋಕಲ್ ಮಾಡಿದರೆ 1 by y. 1 by y ಈಕ್ವಲ್ಸ್ ಈಸ್ 9 by 20. 9 by 20. ನೆಕ್ಸ್ಟ್ ಇಲ್ಲಿ ಆ್ಯಸ್ ಇಟ್ ಈಸ್ 1 by x ಹಾಗೆ ಬರ್ಕೊಳ್ತೀವಿ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಇಲ್ಲಿ y ಪ್ಲೇಸಿಗೆ ನಾನು 9 ಮೈನಸ್ ಎಕ್ಸ್ ಅಂತ ಕೊಡ್ತೀನಿ. y ಈಕ್ವಲ್ಸ್ 9 ಮೈನಸ್ ಎಕ್ಸ್ ಇದೆಯಲ್ಲ, ಹಾಗಾಗಿ y ಇರೋ ಪ್ಲೇಸಿಗೆ 9 ಮೈನಸ್ ಎಕ್ಸನ್ನು ಅಪ್ಲೈ ಮಾಡ್ತೀನಿ. ಈಕ್ವಲ್ಸ್ 9 by 20. ನೆಕ್ಸ್ಟ್ ಈಗ ಈ ರೀತಿ ಇದ್ದಾಗ ಏನು ಮಾಡಬೇಕು? ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಏನಾಗುತ್ತೆ? ಎಕ್ಸ್ ಇಂಟು 9 ಮೈನಸ್ ಎಕ್ಸೇ ಬರುತ್ತೆ. ನೆಕ್ಸ್ಟ್ ಈ 1 by ಎಕ್ಸಿಂದ ಈ ಎಲ್ ಸಿ ಎಮ್ನ ಮಲ್ಟಿಪ್ಲೈ ಮಾಡಬೇಕು. 1 by ಎಕ್ಸ್ ಇಂಟು ಎಕ್ಸ್ ಆಫ್ 9 ಮೈನಸ್ ಎಕ್ಸ್. ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಈಸ್ 9 ಮೈನಸ್ ಎಕ್ಸ್ ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್
ನೆಕ್ಸ್ಟ್ 1/9 ಮೈನಸ್ ಎಕ್ಸಿಂದ ಮತ್ತೆ ಎಲ್ ಸಿ ಎಮ್ನ ಮಲ್ಟಿಪ್ಲೈ ಮಾಡಬೇಕು. 1/9 ಮೈನಸ್ ಎಕ್ಸ್ ಇಂಟು ಎಕ್ಸ್ ಆಫ್ 9 ಮೈನಸ್ ಎಕ್ಸ್. 9 ಮೈನಸ್ ಎಕ್ಸ್ 9 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಇಂಟು 1 ಎಕ್ಸ್ ಈಕ್ವಲ್ಸ್ 9/20. ಈಗ ಬ್ರಾಕೆಟ್ ರಿಮೂವ್ ಮಾಡಿ ಬರ್ಕೊಳ್ರಿ ಇದನ್ನು. 9 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸಿಂದ ಎರಡನ್ನು ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 9x ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ 9/20. ಈಗ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 9/9x ಮೈನಸ್ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ 9/20. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 9 ಇಂಟು 9x ಮೈನಸ್ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ 9 ಇಂಟು 20 ಮಲ್ಟಿಪ್ಲೈ ಮಾಡಿದರೆ 180 ಬರುತ್ತೆ. ನೆಕ್ಸ್ಟು 9ಇಂದ ಇವೆರಡು ಮಲ್ಟಿಪ್ಲೈ ಮಾಡಿರಿ. 9 9s 81x ಮೈನಸ್ 9 ಇಂಟು ಎಕ್ಸ್ ಸ್ಕ್ವಯರ್ 9x ಸ್ಕ್ವಯರ್ ಈಕ್ವಲ್ಸ್ 180. ನೆಕ್ಸ್ಟ್ ಫಸ್ಟ್ ನಾವು ಎಕ್ಸ್ ಸ್ಕ್ವಯರನ್ನು ರೀಅರೇಂಜ್ ಮಾಡಿ ಬರ್ಕೊಳ್ಳೋಣ. ಫಸ್ಟ್ ಮೈನಸ್, ಯಾಕೆಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮಿಗೆ ಬರ್ಕೊಬೇಕಲ್ವ. ಹಾಗಾಗಿ ಫಸ್ಟು ನಾನು ಮೈನಸ್ 9x ಸ್ಕ್ವಯರ್ ಬರ್ಕೊಳ್ತೀನಿ. ನೆಕ್ಸ್ಟ್ ಪ್ಲಸ್ 81x, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ಲಸ್ 180 ಇದೆ, ಅದನ್ನ ಈಕ್ವಲ್ಸಿಂದ ಲೆಫ್ಟ್ ಹ್ಯಾಂಡ್ ಇತ್ತು ಅಂದರೆ ಮೈನಸ್ 180 ಈಕ್ವಲ್ಸ್ 0. ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಬಂದಿದೆ, ಆ ಮೈನಸ್ ನಮಗೆ ರಿಮೂವ್ ಆಗಬೇಕು ಅಂತಂದರೆ ಡಿವೈಡೆಡ್ ಬೈ ಮೈನಸ್ ಮಾಡಬೇಕು. ಹಾಗಾಗಿ ಅವಾಗೇನಾಗುತ್ತೆ, ಮೈನಸ್ ಇರೋಲ್ಲ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದೆಲ್ಲ ಮೈನಸ್ ಆಗುತ್ತೆ. ಈ ಪ್ಲಸ್ 9x ಸ್ಕ್ವಯರ್ ಮೈನಸ್ 81x ಪ್ಲಸ್ 180 ಈಕ್ವಲ್ಸ್ 0. ನೆಕ್ಸ್ಟ್ ಈಗ ಈ ಮೂರು ಕೂಡ ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಯಾಕೆ ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಕೊಳಕ್ಕೋಸ್ಕರ ಮೂರು ಕೂಡ ಒಂದೇ ನಂಬರಿಂದ ಡಿವೈಡ್ ಆಯಿತು ಅಂದರೆ ಡಿವೈಡ್ ಮಾಡಿ, ಯಾಕೆಂದರೆ ಸಿಂಪ್ಲಿಫೈ ಆಗುತ್ತೆ, ಇನ್ನೂ ಕೂಡ ಸಿಂಪ್ಲಿಫೈ ಮಾಡ್ಕೊಬೋದು. ಹಾಗಾಗಿ ಈಗ ಈ ಮೂರು 9ಇಂದ ಡಿವೈಡ್ ಆಗುತ್ತೆ. 9ಇಂದ ಡಿವೈಡ್ ಆಯಿತು ಅಂದರೆ ಇದು ಎಕ್ಸ್ ಸ್ಕ್ವಯರ್ ಮೈನಸ್ 9 9s 81 ಮೈನಸ್ 9x ಪ್ಲಸ್ ನೆಕ್ಸ್ಟ್ 2s ಅಂದರೆ 20s 20 ಇಂಟು 9 ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ. ಸಾರಿ 20 ಇಂಟು 9 ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ. ಹಾಗಾಗಿ 9 20s 180 ಈಕ್ವಲ್ಸ್ 0. ಇದನ್ನು ನೀಟಾಗಿ ಬರೀತೀನಿ. ಎಕ್ಸ್ ಸ್ಕ್ವಯರ್ ಮೈನಸ್ 9x ಪ್ಲಸ್ 20 ಈಕ್ವಲ್ಸ್ 0. ಈಗ ಫ್ಯಾಕ್ಟರೈಸೇಷನ್ ಮಾಡಿ ಮಿಡ್ಲ್ ನಂಬರ ಸ್ಪ್ಲಿಟ್ ಮಾಡಿ ಯಾವ 2 ನಂಬರ್ಸು ಅವೆರಡು ನಂಬರ್ಸ್ಗಳನ್ನು ಆ್ಯಡ್ ಮಾಡಿದರೆ ನಮಗೆ ಮೈನಸ್ 9x ಬರುತ್ತೆ. ನೆಕ್ಸ್ಟ್ ಅವೇ ಎರಡು ನಂಬರ್ಸ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಈ ಲಾಸ್ಟ್ ನಂಬರ್ ಎಷ್ಟಿದೆಯೋ ಅಷ್ಟು ಬರುತ್ತೆ, ಅಷ್ಟು ಪ್ರಾಡಕ್ಟ್ ಬರುತ್ತೆ. ಆದರೆ ಅವೆರಡು ನಂಬರ್ಸ್ ಯಾವುದು ನೋಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ 4x ಮೈನಸ್ 5x. ಈಗ ಮೈನಸ್ 4x ಮೈನಸ್ 5xನ ಆ್ಯಡ್ ಮಾಡಿದರೆ ನಮಗೆ ಮೈನಸ್ 9x ಬರುತ್ತೆ. ಅವೇ ಎರಡು ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ ಪ್ಲಸ್ 20x ಸ್ಕ್ವಯರ್ ಬರುತ್ತೆ. ನಿಮಗೆ ಆಲ್ರೆಡಿ ಇದು ನಿಮಗೆ ಗೊತ್ತಿದೆ, ಹಾಗಾಗಿ ನಾನು ಡೈರೆಕ್ಟ್ ಬರಿತಾ ಇದ್ದೀನಿ. ಪ್ಲಸ್ 20 ಈಕ್ವಲ್ಸ್ 0. ಕಾಮನ್ ಫ್ಯಾಕ್ಟರ್ಸ್ ಔಟ್ಸೈಡ್ ತೆಗಿರಿ. ಇವೆರಡರಲ್ಲೂ ಕಾಮನ್ ಆಗಿರೋದು ಎಕ್ಸ್ ತೆಗೆದ್ರೆ ಎಕ್ಸ್ ಮೈನಸ್ 4, ಇಲ್ಲೂ ಕೂಡ ಇಲ್ಲಿ ಮೈನಸ್ ಇದೆ, ಮೈನಸ್ ಇವೆರಡರಲ್ಲೂ ಕೂಡ ಮೈನಸ್ ಇದೆ ಕಾಮನ್ ಆಗಿ. ಮತ್ತು 5 ಕೂಡ ಕಾಮನ್ ಆಗಿದೆ, 5ಇಂದ ಇವೆರಡು ಡಿವೈಡ್ ಆಗುತ್ತೆ. ಹಾಗೆ 5x ಮೈನಸ್ 4 ಈಕ್ವಲ್ಸ್ 0. ಮತ್ತು ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 5 ಈಕ್ವಲ್ಸ್ 0. ನೆಕ್ಸ್ಟ್ ಎಕ್ಸ್ ಮೈನಸ್ 4 ಈಕ್ವಲ್ಸ್ 0 ಅಂದರೆ ಎಕ್ಸ್ ಈಕ್ವಲ್ಸ್ 4 ಆ್ಯಂಡ್ ಎಕ್ಸ್ ಮೈನಸ್ 5 ಈಕ್ವಲ್ಸ್ 0, ಎಕ್ಸ್ ಈಕ್ವಲ್ಸ್ 5. ನೆಕ್ಸ್ಟ್ ಹಾಗಾದರೆ ಆ 2 ನಂಬರ್ಸ್ ಯಾವುದು? 4 ಆ್ಯಂಡ್ 5. Therefore the 2 ಈಗ 1 ನಂಬರ್ ಯಾವುದು? ಎಕ್ಸ್ 4. The 2 numbers
ನಾವು ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡಿದ್ದೀವಿ. ಎಕ್ಸ್ ಅಂದರೆ 4, ಇಲ್ಲಿ ನೀವು 5 ಅಂತಲೂ ಕೂಡ ಮಾಡ್ಕೊಬೋದು. ಇಲ್ಲಿ ಎಕ್ಸ್ 2 ವ್ಯಾಲ್ಯೂ ಬಂದಿದೆ, ಹಾಗಾಗಿ ಈಗ ಎಕ್ಸ್ ವ್ಯಾಲ್ಯೂ ನಾನು 4 ಅಂತ ಕೊಟ್ಕೊಂಡಿದ್ದೀನಿ. ಬಟ್ ವೈ ವ್ಯಾಲ್ಯೂ ಏನಾಗುತ್ತೆ, ವೈ ಈಕ್ವಲ್ಸ್ ಈಕ್ವೇಷನಲ್ಲಿ 1 ಇದೆ ನೋಡಿ, ವೈ ಈಕ್ವಲ್ಸ್ 9 ಮೈನಸ್ ಎಕ್ಸ್ ಅಂತ ಇದೆ. ಹಾಗೆ ವೈ ಈಕ್ವಲ್ಸ್ 9 ಮೈನಸ್ ಎಕ್ಸ್ ಇರೋ ಪ್ಲೇಸಿಗೆ 4 ಹಾಕಿ. y equals 9 minus 4 is 5. That the two numbers are 4 and 5.